ಶುಭೋದಯ. ಕರ್ತನಿಗೆ ಸ್ತೋತ್ರ. ಒಮ್ಮೆ ಒಬ್ಬ ಯುವಕನು ತನ್ನ ಹಳ್ಳಿಯಲ್ಲಿ ಸತ್ಯ ತಿಳಿಯದೆ ಮರಣದ ಭಯದಲ್ಲಿ ಬದುಕುತ್ತಿದ್ದ. ಆ ಹಳ್ಳಿಯ ಜನರು ಸತ್ಯವಿಲ್ಲದ ಕಪಟ ಮತ್ತು ಭಯದ ಆಳ್ವಿಕೆಯಲ್ಲಿ ಇದ್ದರು ಮತ್ತು ಸುಳ್ಳು ನಂಬಿಕೆಗಳಲ್ಲಿ ಜೀವಿಸುತ್ತಿದ್ದರು. ಆ ಹುಡುಗನ ಕೈಗೆ ಯೇಸುಕ್ರಿಸ್ತನ ಕುರಿತು ಬರೆದ ಒಂದು ಪುಸ್ತಕ ಸಿಕ್ಕಿತು. ಆತನು ಕುಳಿತು ಓದಲು ಪ್ರಾರಂಭಿಸಿದನು. ಜೀವನದ ಬಗ್ಗೆ ಮಾತ್ರವಲ್ಲ, ತನ್ನ ಆತ್ಮದ ಬಗ್ಗೆ ಕೂಡ ಸತ್ಯವು ಅವನಿಗೆ ತಿಳಿಯತೊಡಗಿತು. ಅವನು ಸುಳ್ಳುಗಳ ಬಂಧನಗಳಲ್ಲಿ ಬದುಕುತ್ತಿದ್ದಾನೆಂದು ಅವನು ಅರಿತನು. ಹಾಗೆ ಮುಂದುವರೆದು ಓದುತ್ತಾ ಅವನ ಒಳಗೆ ಇದ್ದ ಭಯ, ಅಪರಾಧ, ನಾಚಿಕೆ ಶಕ್ತಿಯು ಕಡಿಮೆಯಾಗತೊಡಗಿತು. ನಿಜವಾದ ಸಮಸ್ಯೆ ಹೊರಗಿನ ಶತ್ರು ಅಲ್ಲ, ಆತನನ್ನು ಕಟ್ಟಿ ಹಾಕಿದ ತಪ್ಪು ನಂಬಿಕೆಗಳು, ಪಾಪದ ಹಗ್ಗಗಳು ನಿಜವಾದ ಆತ್ಮದ ಬಂಧನವೆಂದು ಅರಿತುಕೊಂಡ. ಆದರೆ ಕೊನೆಗೆ ಅವನು ಕ್ರಿಸ್ತನನ್ನು ಸ್ವೀಕರಿಸಿದನು. ಮೊದಲ ಬಾರಿಗೆ ಅವನು ನಿಜವಾಗಿಯೂ ಬಿಡುಗಡೆ ಹೊಂದಿರುವ ಅನುಭವ ಅವನಿಗಾಯಿತು. ಈ ದಿನ ನಾವು ಸ್ವತಂತ್ರ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸ್ವಾತಂತ್ರ್ಯ ಎನ್ನುವುದು ದೇವರಿಂದ ಬಂದಿರುವ ಬಹು ಮುಖ್ಯವಾದ ವರವಾಗಿದೆ. 1947 ಆಗಸ್ಟ್ 15 ಭಾರತವು ಶತಮಾನಗಳ ಘೋರವಾದ ಬಡತನ, ದುರ್ಬಲತೆ, ವಂಶ ವಿಚ್ಛೇದನ ಮತ್ತು ಆಳ್ವಿಕೆಯಿಂದ ಮುಕ್ತವಾಯಿತು. ಆದರೆ ಈ ಸ್ವಾತಂತ್ರ್ಯವು ಕೇವಲ ಶಸ್ತ್ರದಿಂದ ಬಂದದ್ದಲ್ಲ, ಇದು ಸತ್ಯಕ್ಕಾಗಿ ನಡೆದ ಹೋರಾಟದಿಂದಲೂ ಆಗಿತ್ತು ಎಂದು ನಮಗೆ ತಿಳಿದಿದೆ. ಯೋಹಾನ್ ಬರೆಸುವಾರ್ತೆ 8ನೇ ಅಧ್ಯಾಯ 32ರಲ್ಲಿ ನೋಡುತ್ತೇವೆ, ಸತ್ಯವನ್ನು ತಿಳಿದುಕೋ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಭಾರತದ ಸ್ವಾತಂತ್ರ್ಯ ನಮಗೆ ರಾಜ್ಯದ ಹಕ್ಕುಗಳನ್ನು ನೀಡಿ, ಆದರೆ ಕ್ರಿಸ್ತನಲ್ಲಿ ದೊರೆಯುವ ಸತ್ಯ ನಮ್ಮ ಆತ್ಮಿಕ ಶಾಶ್ವತವಾದ ಬಿಡುಗಡೆಯನ್ನು ನೀಡುತ್ತದೆ. ಯೇಸು ಕ್ರಿಸ್ತನು ಹೇಳಿದನು, ನಾನೇ ಸತ್ಯ, ಮಾರ್ಗ ಮತ್ತು ಜೀವವಾಗಿದ್ದೇನೆ. ಇಂದು ನಾವು ದೇಶದ ಸ್ವತಂತ್ರ ಹೋರಾಟಗಾರರನ್ನು ಸ್ಮರಿಸುತ್ತಿದ್ದೇವೆ. ಆದರೆ ಇನ್ನೊಂದು ಪ್ರಶ್ನೆ, ನಾನು ಆಂತರಿಕವಾಗಿ ಬಿಡುಗಡೆ ಹೊಂದಿದ್ದೇನಾ? ನಾನು ಸತ್ಯವನ್ನು ಅರಿತಿದ್ದೇನಾ? ಆದ್ದರಿಂದ ಸತ್ಯವಿರುವಲ್ಲಿ ಪಾಪದ ಬಂಧನದಿಂದ ಮುಕ್ತಿ ಸಿಗುವುದು. ಎಲ್ಲಿ ಸತ್ಯವಿದೆಯೋ, ಆದ್ದರಿಂದ ಎಲ್ಲಿ ಸತ್ಯವಿದೆಯೋ ಅಲ್ಲಿ ಪಾಪದಿಂದ ಮುಕ್ತಿ ಸಿಗುವುದು. ಸತ್ಯವಿರುವಲ್ಲಿ ಭಯವಿಲ್ಲ, ಸತ್ಯವಿರುವಲ್ಲಿ ಶಾಂತಿ ಇದೆ. ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಆಮೇನ್. ನಿಮ್ಮೆಲ್ಲರಿಗೂ ಸ್ವತಂತ್ರ ದಿವಸದ ಶುಭಾಶಯಗಳನ್ನು ಹೇಳುತ್ತಾ ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್.